ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದ್ರೆ ತುಂಬಾ ಸ್ಪೆಷಲ್ ಗೈಸ್. ನಾವು ಅಂಕಿತಂಗೆ ಗಂಡು ನೋಡೋ ಶಾಸ್ತ್ರ ಮಾಡ್ತಾ ಇದ್ದೀವಿ ನಾಳೆ. ಸೊ ಅಂಕಿತಂಗೆ ಗಂಡು ನೋಡಕ್ ಹೋಗ್ತಾ ಇದೀವಿ ನಾಳೆ. ಸೊ ಅದಕ್ಕೆ ಇವಾಗ ಪ್ರಿಪೇರ್ ಆಗ್ಬೇಕಲ್ಲ, ಫುಲ್ ಟ್ಯಾನ್ ಆಗಿ ಹೋಗಿದೆ ಮುಖ ಎಲ್ಲ. ಅದಕ್ಕೆ ಇವಾಗ ಏನೋ ಯೂಟ್ಯೂಬಲ್ಲಿ ನೋಡಿ ಒಂಚೂರು ಟ್ಯಾನ್ ರಿಮೂವಲ್ ಅದೇನೋ ತರಿಸಿದೀವಿ. ಆ್ಯಕ್ಚುಲಿ ಏನಂದರೆ ನಾವು ನ್ಯಾಚುರಲ್ ಆಗಿ ಟ್ಯಾನ್ ರಿಮೂವಲ್ ಮಾಡ್ಕೋತಿದ್ವಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ. ಬಟ್ ಇವತ್ತು ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ ಆ್ಯಂಡ್ ಬೆಳಗ್ಗೆಯಿಂದ ಇಬ್ಬರು ಫುಲ್ ಸ್ಟ್ರೆಸ್ ಔಟ್ ಆಗಿದ್ದೀವಿ, ಅಷ್ಟು ಪೇಷನ್ಸ್ ಇಲ್ಲ. ಸೊ ನ್ಯಾಚುರಲ್ ಆಗಿ ಬಿಟ್ಟು ಆರ್ಟಿಫಿಷಿಯಲ್ ಆಗಿ ತರಿಸಿರೋದ್ರಲ್ಲಿ ಟ್ರೈ ಮಾಡ್ತಾ ಇದೀವಿ ಫಸ್ಟ್ ಟೈಮು. ಅಂಕಿತನ ಮಗದಲ್ಲಿ ಖುಷಿ ನೋಡಿ ಗೈಸ್. ಸೊ ಇವಾಗ ಬನ್ನಿ ಏನ್ ಹಚ್ಕೋತೀವಿ ಅಂತ ತೋರಿಸ್ತೀವಿ, ಏನ್ ರಿಸಲ್ಟ್ ಬರುತ್ತೋ ಇಲ್ವೋ ಅನ್ನೋದು ತೋರಿಸ್ತೀವಿ. ಸೊ ದಟ್ ಟ್ರೈ ಮಾಡೋಣ. ಅವಾಗ ನೀವು ಟ್ರೈ ಮಾಡಿ ಆ ಪ್ರಾಡಕ್ಟ್ ನ. ಇದೇನೋ ತಗೊಂಡ್ ಬಂದವಳೆ, ಅವಳಿಗೆ ಗೊತ್ತಿಲ್ವಂತೆ ಇದೇನಂತ. ತಂದಿದ್ದೀನಿ, ಬಟ್ ಯಾವ್ದಾದ್ಮೇಲೆ ಯಾವುದು ಅಂತ ಗೊತ್ತಿಲ್ಲ. ಟ್ರೈ ಮಾಡುವ. ಅಲ್ಲ, ಒಂದು ಕಂಪ್ನಿದು ಹಚ್ಚೋದು ನೋಡಿರ್ತೀರಾ, ನಾನು ಇಲ್ಲಿ ಮೂರು ಕಂಪ್ನಿದು ಹಿಡ್ಕೊಂಡು ಕೂತಿದ್ದೀನಿ. ಸೊ ಯಾವ್ದಾದ್ರು ಒಂದು ಟ್ರೈ ಮಾಡುವ. ಇದು ಆಕ್ಚುಲಿ ಹೆಂಗ್ ಗೊತ್ತಾ ಗೈಸ್, ಇದು ಇದು ಹೆಂಗ್ ಗೊತ್ತಾ, ಅದ್ರಲ್ಲೇ ಏನೋ 5 ಸ್ಟೆಪ್ಸ್ ಇದೆಯಂತೆ, ಅದನ್ನ ನಾವು ಮಾಡ್ಕೊಳ್ಳೋದಂತೆ. ನನ್ನ ಮಕ ನೋಡ್ಕೊಳ್ಳಿ ಗೈಸ್, ಬಿಫೋರ್ ಅಂಡ್ ಆಫ್ಟರ್. ನನ್ನ ಮಕ್ಕದ ಗ್ಲೋ ಬಿಡಿ, ಅವಳು ನೋಡ್ಕೊಳ್ಳಿ. ಯಪ್ಪ ಈ ತರ. ಸೊ ಗೈಸ್ ಆಯ್ತು, ನನ್ನ ಮಕ್ಕಳೇ ನೋಡಿ ಇಟ್ಕೊಂಡಿದೀವಿ, ಅದು ಮತ್ತೆ ಕಾಟನ್ ಮತ್ತೆ ರೋಸ್ ವಾಟರ್. ಸೊ ಈಗ ಸ್ಟಾರ್ಟ್ ಮಾಡೋಣ. ನನ್ಗೆ ಈಗ ಗೈಡ್ ಅಂಕಿತಾನೆ ಗೈಸ್, ಯಾಕಂದ್ರೆ ನಂಗೆ ಇದ್ರಲ್ಲಿ ಒಂಚೂರು ಐಡಿಯಾನೇ ಇಲ್ಲ. ನನಗೆ ಗೈಡ್ ಬಂದು ಇದರಿಂದ ಇರೋದು ಗೈಸ್, ನೋಡ್ಕೊಂಡು ಸ್ಟೆಪ್ 1 ಏನದು, ಕ್ಲಿನ್ಸಿಂಗ್ ಮಿಲ್ಕ್ ಹಾಕಿ ಹಿಂಗ್ ಮಾಡ್ಬೇಕು, ನಾವು ಮಾಡ್ತೀವಿ. ಇವಾಗ ಅವಳು ಅದನ್ನ ಕಟ್ ಮಾಡ್ತಾಳೆ ನೋಡಿ, ತಗೊಳ್ಳಿ ಕತ್ರಿ. ತಲೆನೇ ಓಡ್ತಾರೆ ಗೈಸ್, ಯಾಕೋ ತಲೆ ಓಡೋದಿರ್ಲಿ, ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನು ಎತ್ತ ಅಂತಾನೆ ಗೊತ್ತಾಯ್ತಾ ಇಲ್ಲ. ಎಲ್ಲ ಹೆಂಗೈತೆ, ಹೆಂಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಗೈಸ್, ಫುಲ್ ವೈಟ್ ಆಗಿದೆ. ಕ್ಲಿನ್ಸಿಂಗ್ ಮಿಲ್ಕ್ ವೈಟ್ ಇಲ್ದಿರಿ ಯಾವ ಕಲರ್ ಇದೆ? ಓ, ನನ್ನ ಪ್ರಕಾರ ಇದು ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ಗೈಸ್, ರಾ ಮಿಲ್ಕ್ ನ ತಗೊಂಡು ಹಿಂಗ್ ಮಾಡ್ಕೋತಾರಲ್ಲ, ಅದು ಅನ್ಕೋತೀನಿ ಇದು. ಒಳಗಂತ ಎಂತ ಬೇಜಾರು ಮಾಡ್ಕೊಡಿ, ಬಿಕಾಸ್ ನಮ್ಗೆ ಇದ್ರ ಮೇಲೆಲ್ಲ ಝೀರೋ ನಾಲೆಡ್ಜ್. ಹೌದು, ನಿಮ್ಗೇನು ಗೊತ್ತಿಲ್ಲ ಗೈಸ್. ಝೀರೋ ನಾಲೆಡ್ಜ್, ಮೇಕಪ್ ಮೇಲೆ ಝೀರೋ ನಾಲೆಡ್ಜ್, ಸ್ಕಿನ್ ಕೇರ್ ಮೇಲೆ ಝೀರೋ ನಾಲೆಡ್ಜ್. ಹಚ್ಚೋದು ಒಂದು ಮಾಯಿಶ್ಚರೈಸರ್, ಲಿಪ್ಸ್ಟಿಕ್. ಮದ್ವೆ ಆದ್ಮೇಲೆ ಆದ್ರೂ ಕಲ್ತ್ಕೋ. ಬೇಡ, ಮದುವೆ ಮುಂಚೆನೆ ಕಲ್ತ್ಕೋತೀವಿ. ಅದಕ್ಕೆ ತಗೊಂಬಂದಿರೋದು ಗೈಸ್. ಹಿಂಗೆ ಹಚ್ಚಲಾ? ಓಹೋ, ತಣ್ಣಗಾಯ್ತಾ ಇದೆ ಗೈಸ್. ಫಸ್ಟ್ ಈ ತರ ಕೂದಲನ್ನು ಕಟ್ಬೇಕು ಗೈಸ್. ಕೂದಲು ಬಿಟ್ಕೊಂಡು ಬಂದವಳಿ ನೋಡಿ ಗೈಸ್, ಹಿಂಗಾಗತ್ತೆ, ಅದಕ್ಕೆ ಕೂದಲು ಕಟ್ಟಬೇಕು. ನನ್ನ ಪರ್ಸ್ನಲ್ ಏನಂತಾರೆ ಇದು ಮಸಾಜರ್ ಅಂಕಿತ. ಇನ್ನೇ ಹಂಗೆ ತಿರುಗಿಸ್ತೀಯ ಮಕ್ಕನ ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಉಚ್ತವಳೆ. ಎಷ್ಟು ವರ್ಷ ನಮ್ಮ ಪ್ರಾಕ್ಟೀಸು? ದಿನ ಹೋಗ್ತಾ ಇದೆ ಪಾರ್ಟ್ ಟೈಮ್ ಹೋಯ್ತಾ ಇದ್ದ. ಎಷ್ಟು ಸಂಬಳ? ಹೇಳಿದ್ರೆ ಕೆಲ್ಸದವ್ರು ವಾಪಸ್ ಕರೆದು ಬಿಡ್ತಾರೆ. ನಮ್ಮ ಮನೆಗೆ ಡೈಲಿ ಬರೋಣ ಕೆಲಸಕ್ಕೆ. ನಂದಾಯ್ತು ಈಗ ಅಂಕಿತಂದು, ಸಾಕು ಬಿಡೆ. ನೀಟಾಗಿ ಕ್ಲೀನ್ ಆಗ್ಬೇಕಾ ಬೇಡವಾ ನೀನು? ಕಿತ್ತೋಳು ಗೈಸ್, ಮೂತಿಗೆಲ್ಲ ಹೋಗಿ ಪಾಪ ಅಂತ ಹಾಕೋರು, ಎಷ್ಟುಂಟು ರಾಣಿದು. ಗೈಸ್ ಇವಾಗ ಅಂಕಿತಂಗೆ ಹಚ್ಬೇಕು, ಅಂಕಿತಂಗೆ ಹಚ್ಚಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಆಯ್ತಾ ಗೈಸ್. ಅದು ಖಾಲಿ ಆಗ್ಬೇಕು ಅಂತ ಎತ್ಕೊಂಡು ತಿಕ್ಕೊಂತ ಮಗ್ಗೆ ಗೈಸ್ ವೇಸ್ಟ್ ಆಗ್ಬಾರ್ದಲ್ವಾ? ಇವಳಿಗೂ ಹಿಂಗೆ ತಿಕ್ಬೇಕು ನೋಡಿ, ತಿಕ್ಕೋಬೇಕು. ನನ್ನ ನೋಡಿ ಎಲ್ಲ ಭೂತ ಅಲ್ಲ ಅನ್ಕೋಬಿಡಿ ಆಯ್ತಾ. ಈಗ ಫಸ್ಟ್ ಸ್ಟೆಪ್ ಆಗಿದೆ. ಈಗ ಇದನ್ನ ಕಾಟನ್ ಹಿಂಗ್ ರಬ್ ಮಾಡ್ಬೇಕಂತೆ. ಫಸ್ಟ್ ಸ್ಟೆಪ್ ಆಯ್ತು ಆ್ಯಂಡ್ ಸ್ಕಿನ್ ತುಂಬಾ ಸಾಫ್ಟ್ ಫೀಲ್ ಆಗ್ತದೆ ಗೈಸ್. ನೆಕ್ಸ್ಟ್ ಸ್ಟೆಪ್ ಇದು ಏನದು, ಸ್ಕ್ರಬ್. ಆದರೆ ಮಕ್ಕ ಯಾವತ್ತೂ ಹಚ್ತಿರೋದು ಹಚ್ಚೋದಕ್ಕೆ ಒಂದು ಸ್ವಲ್ಪ ಉರಿತು ನನಗೆ. ನಿಮಗೂ ಉರಿತಾ? ನಂಗೆ ಸ್ವಲ್ಪ ಉರಿತು. ನೋಡಿ ಗೈಸ್, ನೋಡಿ ಇವಳ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡುವ ಬನ್ನಿ.
ಪುನಃ ಭಯ ಪಡ್ಕೋಬೇಡಿ. ಇದು ಸ್ಟೆಪ್ 2 ಸ್ಕ್ರಬ್. ಸ್ಟೆಪ್ 2 ಸ್ಕ್ರಬ್. ಸ್ಟೆಪ್ 2 ಸ್ಕ್ರಬ್ ಹಾಕೊಳ್ಳಿ, ತಿಕ್ಕೊಳ್ಳಿ. ಇದೇನೋ ರೋಸ್ ವಾಟರ್ ಹಾಕೊಂಡು ಒಂಚೂರು ತಿಕ್ಕಬೇಕಂತೆ. ತಿಕ್ಕ ತಗೊಂಡು ನೋಡಿ. ಇದನ್ನು ವಾಶ್ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಗೈಸ್. ಓಕೆ, ಸೊ ಗೈಸ್ ಇವಾಗ ಮುಖ ವಾಟ್ರಲ್ಲಿ ವಾಶ್ ಮಾಡಬೇಕಿತ್ತು. ಐ ಥಿಂಕ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಗೈಸ್, ಯಾಕಂದರೆ ನನಗೆ ಫೀಲ್ ಆಗ್ತಾ ಇದೆ ಸ್ಕಿನ್ ಒಂಚೂರು ಟ್ಯಾನ್ ಹೋಗಿದೆ ಅಂತ ಅನಿಸ್ತದೆ ನನಗೆ. ಇನ್ನ 2 ಸ್ಟೆಪ್ ಇದೆ. ನೆಕ್ಸ್ಟ್ ಸ್ಟೆಪ್ ಇದು ಬಂದ್ಬಿಟ್ಟು ಸ್ಕಿನ್ನ ಬ್ರೈಟನ್ ಮಾಡಕ್ಕೆ ಮತ್ತೆ ರಿಫ್ರೆಶಿಂಗ್ ಮಾಡಕ್ಕೆ. ಇದಾದ್ಮೇಲೆ ಇನ್ನು 1 ಸ್ಟೆಪ್ ಇದೆ ಗೈಸ್, ಅಷ್ಟೇ. ಸೊ ಇವಾಗ 3rd ಸ್ಟೆಪ್ ಇದು ಬಂದ್ಬಿಟ್ಟು ಮಸಾಜ್ ಕ್ರೀಮ್ ಅಂತ ಇದೆ, ಆಯ್ತಾ? ಇವಾಗ ಮಸಾಜ್ ಕ್ರೀಮ್ನ ಹಚ್ಕೋತಾ ಇದೀವಿ ಗೈಸ್. ಇದು ಸ್ವಲ್ಪ ಉರಿತಲ್ಲ ಸ್ಕ್ರಬ್ ಸ್ವಲ್ಪ ಉರಿತು. ಇದು ಎಷ್ಟು ಕೂಲಿಂಗ್ ಒಂಥರ ತಂಪಾಗ್ತಿದೆ ಮಕ್ಕಳೆಲ್ಲ ಗೈಸ್. ಇವಾಗ ಇದನ್ನು ವೈಪ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಇದಾಗಿತ್ತು ರಿಸಲ್ಟ್, ನೋಡಿ ಹೇಗಿದೆ ಅಂತ. ಸ್ವಲ್ಪ ಫೇಸ್ ಎಲ್ಲ ಸಾಫ್ಟ್ ಆಗ್ತಿದೆ ಗೈಸ್. ಗ್ಲೋ ಸ್ವಲ್ಪ ಬರ್ತಾ ಇದೆ. ಇವಾಗ ಲಾಸ್ಟ್ ಸ್ಟೆಪ್ ಏನೋ ಮಾಸ್ಕ್ ತರ ಅಂತೆ. ಇದು ಹಾಕಿ ಅದು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡ್ಬೇಕು ಅಷ್ಟೇ, ಅವಾಗ ಮುಗ್ದೋಗುತ್ತೆ. ಸೊ ಇದು ಹಾಕೊಂಡಾದ್ಮೇಲೆ ನನ್ಗೆ ಸಿಗ್ತೀವಿ ಗೈಸ್. ಯಾರು ನನ್ನ ನೋಡಿದ್ದೇವಾ ಅಂತ ಅನ್ಕೊಂಡ್ಬೇಡಿ. ಇದನ್ನ ಅಲ್ಲ, ಇದನ್ನ ನೋಡ್ತಾರೆ ನನ್ಗೊಂದು ಡೈಲಾಗ್ ನೆನಪಾಗ್ತಾ ಇದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆದ್ಮೇಲೆ 10 ಮಿನಿಟ್ಸ್ ಬಿಡಬೇಕು. ಫ್ಯಾನ್ ಹಾಕ್ತಾ ಇದೀವಿ, ಅದಕ್ಕೆ ಫ್ಯಾನ್ ಹಾಕಿ ಇದನ್ನ 10 ಮಿನಿಟ್ಸ್ ಡ್ರೈ ಮಾಡಿ ನೋಡುವ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ. ನನಗಂತೂ ಎಕ್ಸೈಟ್ಮೆಂಟ್ ಇದೆ, ನೋಡೋಣ. 10 ನಿಮಿಷ ಬಿಡಬೇಕು ಅಂದರೆ ಇವಳು ಈ ಥರ ರೋಸ್ ವಾಟರ್ ಹಾಕೊಂಡು ಹಿಂಗೆ ಮಲ್ಕೊಬಿಟ್ಟವಳೆ. ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಎದ್ದ ತಕ್ಷಣ ಇವಾಗ ಜಸ್ಟ್ ಮುಖ ತೊಳ್ದೆ. ಆ್ಯಂಡ್ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಐ ಥಿಂಕ್ ದೇರ್ ಇಸ್ ಅ ಡಿಫ್ರೆನ್ಸ್ ಅಂತ ನನ್ನ ಮುಖದಲ್ಲಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಈಗ ಅಂಕಿತನ ಮುಖ ನನ್ನ ಮುಖ ಎರಡು ನೋಡಿ, ಯಾಕಂದರೆ ನೀವೇ ಬಿಫೋರ್ ನೋಡಿರೋರು. ನೀವೇ ಹೇಳಬೇಕು ಡಿಫ್ರೆನ್ಸ್ ಆಯಿತು ಅಂತ. ಅದು ನಾಳೆ ಬೆಳಗ್ಗೆ ಇನ್ನೂ ಜಾಸ್ತಿ ಎವಿಡೆಂಟಾಗಿ ಕಾಣಿಸುತ್ತೆ. ಇವಾಗಿನ ಫೇಸ್ ವಾಶ್ ಮಾಡಿದ್ದೀವಲ್ಲ, ಬೆಳಗ್ಗೆ ಒಂದ್ಸಲ ನೋಡಿ. ಸೊ ಗುಡ್ ನೈಟ್, ಸಿಗುವ ನಾಳೆ. One day later. ಸೊ ಗೈಸ್ ಗುಡ್ ಮಾರ್ನಿಂಗ್. ನಾವು ಮನೇಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಇವಾಗ ಆಟೋಲ್ಲಿ ಹೊರಟಿದ್ದೀವಿ. ಬೇಗ ರೆಡಿ ಆಗ್ಬೇಕಿತ್ತಲ್ಲ, ಅದಕ್ಕೆ ಬೇಗ ರೆಡಿಯಾಗಿ ಹೊರಟಿದ್ದೀವಿ. ಆ್ಯಂಡ್ ನಂಕಿತ ಒಂದು ಹೆಲ್ಮೆಟ್ ಹಾಕ್ಕೊಂಡಿದ್ದಾಳೆ, ನಮ್ಮ ಮಮ್ಮಿ ಒಂದು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಇವರಿಬ್ರು ಮಧ್ಯ ನಾನು ಹಿಂಗೆ ಹೋಗ್ತಾ ಇದ್ದಿದ್ದೆ. ಹೆಂಗನ್ಸ್ತಿದೆ ಅಂಕಿತ? ನಾಚಿಕೆ. ನಮ್ಮ ಮಮ್ಮಿ ನೋಡಿ ಗೈಸ್ ಎಷ್ಟು ಪ್ರಿಟಿಯಾಗಿ ಕಾಣ್ತಾ ಇದ್ದಾರೆ. ಹಾಯ್ ಹೇಳಿ. ನಮ್ಮಮ್ಮ ಇದು ಐಡಿ ಅಂತ ಒಂದು ಕಾರ್ಟೂನ್ ಬರ್ತಿತ್ತಲ್ಲ ಹಂಗವ್ರೆ. ಹಾ ಸೇಮ್, ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೀಯ. ಖುಷಿನಾ ಮಮ್ಮಿ ನಿಂಗೆ? ಬನ್ನಿ ಗೈಸ್ ಹೋಗೋಣ ಇವಾಗ. ಲೊಕೇಶನ್ಗೆ ಬಂದಿದ್ದೀವಿ ಗೈಸ್, ನೋಡಿ ಗೈಸ್. ಇದು ಆ್ಯಕ್ಚುಲಿ ನಮ್ಮಮ್ಮದೇ ಫಂಕ್ಷನು. ಸೊ ಏನಂತ ನಮ್ಮ ಅಮ್ಮನೇ ಕೇಳೋಣ. ಹೇಳಿ ಏನಿದು ಅಂತ. ವಧುವರರ ಸಮಾವೇಶ ನಮ್ದು ಮ್ಯಾಟ್ರಿಮೋನಿಯಲ್ ಇದೆ, ಸ್ಟಾರ್ 16 ಕೃಪಾ ಮ್ಯಾಟ್ರಿಮೋನಿಯಲ್. ಅದು ಇವತ್ತು ಇವೆಂಟ್ ನಡೆಸ್ತಾ ಇದೆ, ಸಮನ್ವಯ ಅಂತೇಳಿ. ಹೌದು. ಆ್ಯಂಡ್ ಇದು ತುಂಬಾ ಬಿಗ್ ಇವೆಂಟ್ ಗೈಸ್. ಹೆಂಗ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ಇನ್ನು ಜನ ಎಲ್ಲ ತುಂಬಾ ಜನ ಬರ್ತಾರೆ. ಹೌದು, ತುಂಬಾ ಜನ ಬರ್ತಾರೆ. ಆ್ಯಂಡ್ ನೋಡಿ, ನಿಮ್ಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಹೆಂಗ ಅನಿಸ್ತದೆ ಅಂಕಿತಾ? ಖುಷಿ ಆಗ್ತಿದೆ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಏನ್ ಗೊತ್ತಾ, ನಾವು ಅವ್ರನ್ನ ನೋಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಹೇಳೋದು ಅಂದ್ರೆ ನಾವು ಹುಡುಕ್ತಾ ಇದೀವಿ ಹುಡುಗನಿಗಳಿಗೆ, ಬಟ್ ಅವ್ರಿಗೆ ಅದ್ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ನಮ್ ಕಡೆಯಿಂದ ಅಪ್ಲಿಕೇಶನ್ ಹಾಕ್ಬೇಕು. ಹೆಂಗೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಅಂಕಿತಾ ಬೈಲಿ, ನಿನ್ನ ಹುಡ್ಗ ಬರೋರಲ್ಲಿ ಕ್ವಾಲಿಟೀಸ್ ಹೇಳು. ಕ್ವಾಲಿಟೀಸ್ ಅಂದ್ರೆ ಲೈವ್ಲಿ ಆಗಿರ್ಬೇಕು, ಎಲ್ಲರ ಜೊತೆ ಹೊಂದ್ಕೋಬೇಕು, ನಮ್ಮ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ತರ ನೋಡ್ಕೋಬೇಕು, ಸ್ವಲ್ಪ ನನ್ಕಿಂತ ಇಷ್ಟು ಉದ್ದ ಇರ್ಬೇಕು, ಆಮೇಲೆ ಗೈಸ್ ನಮ್ ಭಾವ ಬರೋದು ಹೆಂಗಿರ್ಬೇಕು ನಂಗೊಂಚೂರು ಇದೆ ಗೈಸ್. ನನ್ಕಿಂತ ಜಾಸ್ತಿ ಇದೆ ಅವಳಿಗೆ. ನನ್ನ ಸೇಮ್ ನನ್ನ ಸ್ವಂತ ತಂಗಿ ತರಾನೇ ನೋಡ್ಕೋಬೇಕು. ನಾನು ಏನ್ ಕೇಳ್ತೀನೋ ಅದೆಲ್ಲ ಕೊಡ್ಸ್ಬೇಕು ಅವರು. ರೆಡಿ ಆಗ್ತಿ ಅದಕ್ಕೆಲ್ಲ. ಅಲ್ಲ, ಮನೇಲಿ ರೆಡಿಯಾಗಿ ಕರ್ಕೊಂಡ್ ಬಂದಿದೀವಿ ಗೈಸ್ ಇಷ್ಟ ಚೆನ್ನಾಗಿ. ಇಲ್ಲಿ ಬಂದು ಅದು ಬ್ಲಿಂಕಿಟ್ ಅಲ್ಲಿ ಸೆನ್ಸೋಡೈನ್ ಪೇಸ್ಟ್ ಕಷ್ಟ ಯಾರು ಹೇಳಿ ಗೈಸ್. ಕ್ಲಿಪ್ ಹಾಕ್ಸ್ಕೊಂಡು ಏನ್ ತಿಂದ್ರು ಎಲ್ಲ ಅಲ್ಲೇ ಕುತ್ಕೊಳ್ಳುತ್ತೆ. ಇದಕ್ಕ ನೋಡಿ ಏನ್ ಅನ್ಕೊಳಲ್ಲ, ಇದು ಚೆನ್ನಾಗ್ ಕಾಣದ್ ಬೇಡ್ವಾ, ಅದಕ್ಕೆ ಇವಾಗ ಮತ್ತೆ ಸೆನ್ಸೋಡೈನ್ ಪೇಸ್ಟ್, ಸೆನ್ಸೋಡೈನ್ ಬ್ರಷ್ ತಗೊಂಡು ಅದು ಬ್ಲಿಂಕಿಟ್ ಅಲ್ಲಿ
ಓಕೆ ಗೈಸ್, ಅಕ್ಕ ಈಗ ಬ್ರಷ್ ಮಾಡ್ತಾಳೆ. ಬ್ರಷ್ ಮಾಡಾದ್ಮೇಲೆ ಈ ಅನ್ನೋದಲ್ಲ, ಕೆಳಗಡೆ ಹೋಗಿ ಹುಡುಕ್ಬೇಕಲ್ಲಿ. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ಇವರೆಲ್ಲ ಪೇರೆಂಟ್ಸ್. ಹುಡ್ಗ ಹುಡ್ಗಿನೆಲ್ಲ ಒಳಗ್ ತೋರಿಸ್ತೀನಿ, ಅವಳಿಗೆ ಯಾರು ಇಷ್ಟ ಆಗ್ತಾರೆ ನೋಡೋಣ. ಸೊ ಗೈಸ್, ಅಂಕಿತಾ ಇವಾಗ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾಳೆ. ಗೈಸ್ ಎಲ್ಲ ಫೇಕ್ ಫೇಕ್ ಅಂತಂದ್ರಲ್ಲ, ನೋಡಿ ಬಂದಿದೀವಿ, ಫಾರ್ಮ್ ಫಿಲ್ ಮಾಡ್ತಾ ಇದೀವಿ. ಹಾ, ಯಾರು ಫೇಕ್ ಅನ್ಬೇಡಿ. ಆಮೇಲೆ ಅದೇ ನಾವ್ ನಿಜವಾಗ್ಲೂ ಹುಡುಕ್ತಾ ಇದೀವಿ ಗೈಸ್, ಆಮೇಲೆ ಯಾರು ಫೇಕ್ ಅಂತೆಲ್ಲ ಅನ್ಕೊಂಡ್ಬೇಡಿ. ಮ್ಯಾಟ್ರಿಮೋನಿಯಲ್ ಕಾಣ್ತಾ ಇವಾಗ ಅವಳ ಹೆಸರು ಬರೀತಾಳೆ, ಎಲ್ಲ ಫಿಲ್ ಮಾಡ್ತಾಳೆ, ಒಳಗಡೆ ಕೊಟ್ಟು ಅವಳಿಗೆ ಆಮೇಲೆ ನೋಡಿ ಅವಳ ಕಂಟೆಸ್ಟೆಂಟ್ ಆಗಿ ಕಳ್ಸಲ್ಲ. ಯಾಕಂದ್ರೆ ನಾವು ಸ್ವಲ್ಪ ದೂರದಿಂದ ನಾವು ಬರ್ಬೇಕಲ್ಲ, ಅದಕ್ಕೆ ನಾವ್ ಮಾತ್ರ ನೋಡ್ತಾ ಇದ್ದೀವಿ, ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಅವ್ರಿಗೆ ನಾವು ಕಾಣಲ್ಲ, ನಮಗ್ ಹೌದು. ಇವಾಗ ಫಿಲ್ ಮಾಡಿ ಹೋಗೋಣ ಬನ್ನಿ ಗೈಸ್. ಅಂಕಿತಾ ಎಲ್ಲ ಫಿಲ್ ಮಾಡ್ತಾ ಇದ್ದಾಳೆ ಗೈಸ್. ಮಾಡಮ್ಮ ನಮ್ಮ ಮನೆಗ್ ತಕ್ಕನಾಗಿರೋ ಹುಡ್ಗನ್ ಕರ್ಕೊಂಬರಮ್ಮ. ಮಸ್ತಾಗಿರ್ಬೇಕು. ಅವ್ನ ಮುಖ ನೋಡಿದ್ರೆ ಎಲ್ಲ ಬೆರ್ಗಾಗ್ ಹೋಗ್ಬಿಡ್ಬೇಕು. ಚಿಂಕಿ ಇಷ್ಟ ನಿಂಗ್ ಮಾಮ ಬರ್ತಾರೆ ಕಣೆ. ಅಂಕಿತಾ ಮಾಮ, ಅಂಕಿತಾ ಅತ್ತೆ ಇಲ್ವಾ? ಅಂಕಿತಾ ಅತ್ತೆಗೆ ಮದ್ವೆ ಆತೈತಿ ಇಷ್ಟರಲ್ಲೇ. ಯಾಕೆ ಏನ್ ಇಲ್ಲ ಇರ್ತಾಳ? ನಿಂಗ್ ಖುಷಿನಾ ನಿಮ್ ಮಾಮ ಬಂದ್ರೆ? ಕೇಳ ಅಂಕಿತಾ ಅತ್ತೆ ಯಾವಾಗ ಮಾಮ ಬರೋದು ಅಂತ ಹೇಳಿ, ಆನ್ಸರ್ ಹೇಳಿ ಅಂಕಿತಾ ಅವ್ರೆ. ಸಿಕ್ಬೇಕ ಕಣೆ. ಫಿಲ್ ಮಾಡ್ತಾ ಇದಾರೆ ಗೈಸ್. ಮಾಡಮ್ಮ ಅವಳು ಫಿಲ್ ಮಾಡೋದ್ ನೋಡಿ ಇವಳು ಬರೀತಾವಳೆ ಗೈಸ್. ಫಿಲ್ ಮಾಡ್ತಾವಳೆ. ನಿಂಗಿನ್ನ ತುಂಬಾ ಟೈಮ್ ಇದೆ ಕಣೆ ಪೆಂಗಿ. ಸ್ವಂತ ಮನೆ, ಹೌದು. ಕುಟುಂಬ ಹಿನ್ನೆಲೆ ಗೈಸ್, ಕುಟುಂಬ ಹಿನ್ನೆಲೆಯಲ್ಲಿ ಒಬ್ಳು ತಂಗಿ ಇದ್ದಾಳೆ ಅಂತ ಬರಿಬೇಕು. ನನಗ್ ಬರೀ ಅವಶ್ಯಕತೆನೇ ಇಲ್ಲ ಗೈಸ್. ಆದ್ಯತೆ ಏನಿರ್ಬೇಕು ಅಂತ ಬರೀತೀನಿ. ಇಲ್ಲ ಆದ್ಯತೆ ಲಾಯಲ್ ಆಗಿರ್ಬೇಕು. ನೋಡಿದ ತಕ್ಷಣ ವಿಲ್ ಯು ಗೆಟ್ ಟು ನೋ ಲಾಯಲ್ ಅಲ್ವಾ ಅಂತ. ಏನಾರ ಆಗಿರ್ಲಿ, ಸ್ವಲ್ಪ ಚೆನ್ನಾಗಿರ್ಬೇಕು. ರಿಚ್ ಆಗಿರೋರೆಲ್ಲ ಬೇಡ ಗೈಸ್ ನಮ್ಗೆ. ನನ್ನ ರಿಚ್ ಆಗಿ ನೋಡ್ಕೋಬೇಕು. ಹಾ, ಶ್ರೀಮಂತರೆಲ್ಲ ಬೇಡ, ರಿಚ್ ಆಗಿ ನೋಡ್ಕೋಬೇಕು. ಹೌದು. ಫಸ್ಟ್ ಥಿಂಗ್ ಲಾಯಲ್ ಆಗಿರ್ಬೇಕು. ಆಮೇಲೆ ಸೆಕೆಂಡ್ ಥಿಂಗ್ ಕೇರಿಂಗ್, ರೆಸ್ಪೆಕ್ಟ್. ಯಾವತ್ತೂ ಯಾರನ್ನು ಕೆಳಗಾಕ್ ಮಾತಾಡ್ಬಾರ್ದು. ನಮ್ಮ ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಸೇಮ್ ನಮ್ಮನೆ ಮಗ ತರ ಇರ್ಬೇಕು. ಹೌದು, ಅಷ್ಟಿದ್ರೆ ಸಾಕು. ದುಡ್ಡೇನ್ ಗೈಸ್, ಇವತ್ತಿಲ್ಲ ನಾಳೆ ದುಡ್ಡೇ ದುಡಿತಾರೆ. ಅಷ್ಟೇ, ಚೆನ್ನಾಗಿ ನೋಡ್ಕೊಳ್ಳೋ. ದುಡ್ಡು ಇರೋರು ಇಂಪಾರ್ಟೆಂಟ್ ನಿಜವಾಗ್ಲಲ್ಲ. ಯಾರೇ ಮದ್ವೆ ಆಗ್ತಿದ್ರು ಅಷ್ಟೇ. ಇವಾಗ ದುಡ್ಡು ನಾವೇ ಒಂದ್ ಏಜಲ್ಲಿ ಇರ್ತೀವಿ, ಅವರು ಒಂದ್ ಏಜಲ್ಲಿ ಇರ್ತಾರೆ. ಹೌ ಡು ಯು ಎಕ್ಸ್ಪೆಕ್ಟ್ ಅವ್ರ ಹತ್ರ ದುಡ್ಡು ಇರ್ಬೇಕು ಅಂತ? ಅವರು ಎಷ್ಟಾದ್ರೂ ದುಡಿಲಿ ಪರವಾಗಿಲ್ಲ, ದುಡಿಯೋ ದುಡ್ಡಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅಲ್ಲ, ಅವರು ಇವಾಗ ದುಡಿತಾ ಇರ್ತಾರೆ ಹುಡ್ಗಾಗಿ. ಪಾಪ ನಾವು ಅವ್ರಿಗೆ ನಿಂತು ಸಪೋರ್ಟ್ ಮಾಡಿದಾಗ ಅವ್ರು ಇನ್ನೂ ಜಾಸ್ತಿ ದುಡಿತಾರೆ. ಸೊ ಯಾವಾಗಲೂ ಸಪೋರ್ಟಿಂಗ್ ಆಗಿರಿ, ದುಡ್ಡಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಅಷ್ಟೇ. ಅಂಕಿತಂಗೂ ಹೇಳಿರೋದೇ, ಅವ್ಳು ಕಲ್ತಿರೋದು ಅದೇ. ದುಡ್ಡೆಲ್ಲ ಅದು ಅಷ್ಟು ಇಂಪಾರ್ಟೆಂಟ್. ಅಷ್ಟೇ ಗೈಸ್, ಇವಾಗ ಅವಳು ಫಿಲ್ ಮಾಡಿದಾಯ್ತು. ನೋಡೋಣ, ಹಾಕುವ. ಫಿಲ್ ಮಾಡಿದ್ಲು ಗೈಸ್ ಫೈನಲಿ. ನಡೀರಿ ಕ್ಯಾಂಡಿಡೇಟ್. ಅದಕ್ಕೆ ಬ್ಯಾಚ್ ಅಪ್ ಮಾಡಿದ್ದೀನಿ. ಹೌದು, ಯಾಕಂದ್ರೆ ಯಾರಿಗೂ ನಾವು ಹುಡುಕ್ತಾ ಇದೀವಿ ಅಂತ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ. ಇವಾಗ ಅಷ್ಟೇ ಗೈಸ್, ಅಪ್ಲಿಕೇಶನ್ ಹಾಕಾಯ್ತು. ನೋಡೋಣ, ಅಲ್ಲಿ ಇರೋರ್ನೆಲ್ಲ ತೋರಿಸ್ತೀನಿ. ಅಂಕಿತಂಗೆ ಯಾರು ಇಷ್ಟ ಆಗ್ತಾರೆ ನೋಡೋಣ. ಸೊ ಗೈಸ್, ಇಷ್ಟು ಜನ ಕ್ಯಾಂಡಿಡೇಟ್ಸ್ ಇಲ್ಲೊಂದು ಕೂತಿದೆ. ಇಷ್ಟು ಜನ ಕ್ಯಾಂಡಿಡೇಟ್ಸ್ ಗೈಸ್. ಗೈಸ್ ವಾಟ್ ವಿಲ್ ಟೇಕ್ ಹೋ. ಇವಾಗ ಊಟ ಮಾಡ್ತಾ ಇದೀವಿ. ಪಲಾವ್ ಇದು ನಮ್ಮ ಪಪ್ಪನ ಫೋಟೋ, ಅದನ್ನ ಈ ತರ ಡೆಕೋರೇಟ್ ಮಾಡ್ಸಿದೀವಿ. ಅಂಡ್ ಇದು ಕನಕದಾಸರು ಫೋಟೋ. ನಾವು ಕುರುಬ್ರು ಆಗಿರೋದ್ರಿಂದ ನಾವು ಕನಕದಾಸರು ಫೋಟೋನೇ ಜಾಸ್ತಿ ಇರ್ತದೆ ಅದೇ ಇವೆಂಟ್. ಏನ್ ಹೇಳ್ತೀಯ? ಹಬ್ಬ ಫೋಟೋ ನೋಡಿ, ಚೆನ್ನಾಗೈತೆ. ಗೈಸ್, ಇವಾಗೆಲ್ಲ ಮುಗೀತು. ನಾವು ವಾಪಸ್ ಮನೆ ಹತ್ರಕ್ಕೆ ಹೋಗ್ತಾ ಇದೀವಿ. ಫುಲ್ಲು ಟಯರ್ಡ್ ಆಗೋಗಿದೀವಿ ಗೈಸ್. ಸಾಕಾಯ್ತು ಗೈಸ್, ಹೋಗಿ ಮಲ್ಕೊಂಡ್ರೆ ಸಾಕು ಅನ್ಸ್ತೈತೆ. ಗೈಸ್, ನಾವು ಇವಾಗ ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಫುಲ್ ಟಯರ್ಡ್ ಆಗೋಗಿದೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು, ಅದನ್ನು ಅಂಕಿತಾನೇ ಹೇಳ್ತಾಳೆ ಗೈಸ್. ಸೊ ಫ್ಯಾಕ್ಟ್ ಏನು ಅಂದರೆ, ನಮ್ಮ ಮನೇಲಿ ನನಗೆ ಕಣ್ಣು ನೋಡ್ತಾ ಇರೋದು ನಿಜ, ಅದು ಸುಳ್ಳಲ್ಲ. ಅವ್ರದ್ದು ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಂದರೆ, ಇವಾಗಿಂದ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 2 ವರ್ಷಕ್ಕೆ ಸೆಟ್ ಆಗುತ್ತೆ ಅನ್ನೋದು ಅವ್ರ ಮೈಂಡ್ ಸೆಟ್ಟು. ಸೊ ಅದಕ್ಕೆ ನೋಡ್ತಾ ಇದ್ದಾರೆ. ಏನಾದರೂ ಇಷ್ಟ ಆದರೆ ನೋಡೋಣ. ಹೌದು, ಅಲ್ಲಿ ಅಂಕಿತಂಗೆ ನೋಡೋಣ ಅಂತ ಹೋಗಿದ್ವಿ. ಬಟ್ ಯಾರು ಆ ಥರ ಇಷ್ಟ ಆಗಲಿಲ್ಲ. ಬಟ್ ನೋಡ್ತಾ ಇದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿರೋದಂತೂ ನಿಜ. ನೋಡೋಣ ನಮ್ಗೆ ಎಂತ ಭಾವ ಸಿಗ್ತಾನೆ ಅಂತ. ನೋಡೋಣ.
ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ, ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ನೀವು ಯಾರಲ್ಲಿ ಮದುವೆ ಆಗಬೇಕಂತ ಇದ್ದೀರೋ ನಿಮಗೂ ಎಲ್ಲ ಒಳ್ಳೆ ಹುಡುಗಿನೇ ಸಿಗಲಿ ಗೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿಗುವ ಮತ್ತೆ. ಬಾಯ್ ಬಾಯ್. ಬಾಯ್.